ಈ ನಾಡಿನ ಧೀಮಂತ ಮುಖ್ಯಮಂತ್ರಿ ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಬಹುಶಃ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಅವ್ರು ಪಟ್ಟಂಥ ನೋವು, ಆ ಕಷ್ಟ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಬಹಳ ಕಷ್ಟ ಆಗುತ್ತೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ರಾಜ್ಕುಮಾರ್ ಅವರು, ಎಸ್ ಎ ಗೋವಿಂದರಾಜ್ ಅವರು, ನಾಗಪ್ಪ ಇವರೆಲ್ಲ ಜೀವಂತವಾಗಿ ಈ ನಾಡಿಗೆ ಬರಬೇಕಾಗಿದ್ದರೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕಾರಣ. ಅವೆಲ್ಲವನ್ನು ನೆನೆಸ್ಕೊಂಡು ಇವತ್ತು ಎಷ್ಟು ಕಷ್ಟಪಟ್ಟರು ರಾಜ್ಕುಮಾರ್ ಅವ್ರನ್ನ ಉಳಿಸ್ಕೊಂಬರೋದಕ್ಕೆ ಅನ್ನೋದು ನಮ್ಮೆಲ್ರಿಗೂ ಹೇಳಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಇಂಥ ಮುಖ್ಯಮಂತ್ರಿ ಎಂತೆಂಥ ಅಧಿಕಾರಿಗಳನ್ನು ಅಲಂಕರಿಸಿದರು, ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದರು, ITBT ತಂದಂಥ ಮಹಾನ್ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ನಾನು ಒಂದು ತಿಂಗಳ ಹಿಂದೆ ಅವರನ್ನು ನೋಡಿದೆ. ನಾನು ಕೇಳಿಕೊಂಡೆ ಭಗವಂತನಲ್ಲಿ, ಈ ನೋವನ್ನು ಅವರು ಕೊಡಬೇಡಪ್ಪ, ಬೇಗ ಕರ್ಕೊಂಬಿಡು ಅವನ್ನ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಇವತ್ತು ಅಂಥ ಒಬ್ಬ ಮುಖ್ಯಮಂತ್ರಿ, ಬಹುಶಃ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಎಸ್ ಎಂ ಕೃಷ್ಣ ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನಗಳೆಲ್ಲ ನೆನೆಸ್ಕೊಂಡು ಇವತ್ತು ನಾವು ಅವರನ್ನು ದೂರ ಮಾಡ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಈ ನಾಡಿನ ಧೀಮಂತ ಮುಖ್ಯಮಂತ್ರಿ ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಬಹುಶಃ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಅವ್ರು ಪಟ್ಟಂಥ ನೋವು, ಆ ಕಷ್ಟ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಬಹಳ ಕಷ್ಟ ಆಗುತ್ತೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ರಾಜ್ಕುಮಾರ್ ಅವರು, ಎಸ್ ಎ ಗೋವಿಂದರಾಜ್ ಅವರು, ನಾಗಪ್ಪ ಇವರೆಲ್ಲ ಜೀವಂತವಾಗಿ ಈ ನಾಡಿಗೆ ಬರಬೇಕಾಗಿದ್ದರೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕಾರಣ. ಅವೆಲ್ಲವನ್ನು ನೆನೆಸ್ಕೊಂಡು ಇವತ್ತು ಎಷ್ಟು ಕಷ್ಟಪಟ್ಟರು ರಾಜ್ಕುಮಾರ್ ಅವ್ರನ್ನ ಉಳಿಸ್ಕೊಂಬರೋದಕ್ಕೆ ಅನ್ನೋದು ನಮ್ಮೆಲ್ರಿಗೂ ಹೇಳಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಇಂಥ ಮುಖ್ಯಮಂತ್ರಿ ಎಂತೆಂಥ ಅಧಿಕಾರಿಗಳನ್ನು ಅಲಂಕರಿಸಿದರು, ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದರು, ITBT ತಂದಂಥ ಮಹಾನ್ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ನಾನು ಒಂದು ತಿಂಗಳ ಹಿಂದೆ ಅವರನ್ನು ನೋಡಿದೆ. ನಾನು ಕೇಳಿಕೊಂಡೆ ಭಗವಂತನಲ್ಲಿ, ಈ ನೋವನ್ನು ಅವರು ಕೊಡಬೇಡಪ್ಪ, ಬೇಗ ಕರ್ಕೊಂಬಿಡು ಅವನ್ನ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಇವತ್ತು ಅಂಥ ಒಬ್ಬ ಮುಖ್ಯಮಂತ್ರಿ, ಬಹುಶಃ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಎಸ್ ಎಂ ಕೃಷ್ಣ ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನಗಳೆಲ್ಲ ನೆನೆಸ್ಕೊಂಡು ಇವತ್ತು ನಾವು ಅವರನ್ನು ದೂರ ಮಾಡ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಈ ನಾಡಿನ ಧೀಮಂತ ಮುಖ್ಯಮಂತ್ರಿ ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಬಹುಶಃ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಅವ್ರು ಪಟ್ಟಂಥ ನೋವು, ಆ ಕಷ್ಟ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಬಹಳ ಕಷ್ಟ ಆಗುತ್ತೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ರಾಜ್ಕುಮಾರ್ ಅವರು, ಎಸ್ ಎ ಗೋವಿಂದರಾಜ್ ಅವರು, ನಾಗಪ್ಪ ಇವರೆಲ್ಲ ಜೀವಂತವಾಗಿ ಈ ನಾಡಿಗೆ ಬರಬೇಕಾಗಿದ್ದರೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕಾರಣ. ಅವೆಲ್ಲವನ್ನು ನೆನೆಸ್ಕೊಂಡು ಇವತ್ತು ಎಷ್ಟು ಕಷ್ಟಪಟ್ಟರು ರಾಜ್ಕುಮಾರ್ ಅವ್ರನ್ನ ಉಳಿಸ್ಕೊಂಬರೋದಕ್ಕೆ ಅನ್ನೋದು ನಮ್ಮೆಲ್ರಿಗೂ ಹೇಳಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಇಂಥ ಮುಖ್ಯಮಂತ್ರಿ ಎಂತೆಂಥ ಅಧಿಕಾರಿಗಳನ್ನು ಅಲಂಕರಿಸಿದರು, ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದರು, ITBT ತಂದಂಥ ಮಹಾನ್ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ನಾನು ಒಂದು ತಿಂಗಳ ಹಿಂದೆ ಅವರನ್ನು ನೋಡಿದೆ. ನಾನು ಕೇಳಿಕೊಂಡೆ ಭಗವಂತನಲ್ಲಿ, ಈ ನೋವನ್ನು ಅವರು ಕೊಡಬೇಡಪ್ಪ, ಬೇಗ ಕರ್ಕೊಂಬಿಡು ಅವನ್ನ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಇವತ್ತು ಅಂಥ ಒಬ್ಬ ಮುಖ್ಯಮಂತ್ರಿ, ಬಹುಶಃ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಎಸ್ ಎಂ ಕೃಷ್ಣ ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನಗಳೆಲ್ಲ ನೆನೆಸ್ಕೊಂಡು ಇವತ್ತು ನಾವು ಅವರನ್ನು ದೂರ ಮಾಡ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಈ ನಾಡಿನ
ಧೀಮಂತ ಮುಖ್ಯಮಂತ್ರಿ ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಬಹುಶಃ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಅವ್ರು ಪಟ್ಟಂಥ ನೋವು, ಆ ಕಷ್ಟ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಬಹಳ ಕಷ್ಟ ಆಗುತ್ತೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ರಾಜ್ಕುಮಾರ್ ಅವರು, ಎಸ್ ಎ ಗೋವಿಂದರಾಜ್ ಅವರು, ನಾಗಪ್ಪ ಇವರೆಲ್ಲ ಜೀವಂತವಾಗಿ ಈ ನಾಡಿಗೆ ಬರಬೇಕಾಗಿದ್ದರೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕಾರಣ. ಅವೆಲ್ಲವನ್ನು ನೆನೆಸ್ಕೊಂಡು ಇವತ್ತು ಎಷ್ಟು ಕಷ್ಟಪಟ್ಟರು ರಾಜ್ಕುಮಾರ್ ಅವ್ರನ್ನ ಉಳಿಸ್ಕೊಂಬರೋದಕ್ಕೆ ಅನ್ನೋದು ನಮ್ಮೆಲ್ರಿಗೂ ಹೇಳಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಇಂಥ ಮುಖ್ಯಮಂತ್ರಿ ಎಂತೆಂಥ ಅಧಿಕಾರಿಗಳನ್ನು ಅಲಂಕರಿಸಿದರು, ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದರು, ITBT ತಂದಂಥ ಮಹಾನ್ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ನಾನು ಒಂದು ತಿಂಗಳ ಹಿಂದೆ ಅವರನ್ನು ನೋಡಿದೆ. ನಾನು ಕೇಳಿಕೊಂಡೆ ಭಗವಂತನಲ್ಲಿ, ಈ ನೋವನ್ನು ಅವರು ಕೊಡಬೇಡಪ್ಪ, ಬೇಗ ಕರ್ಕೊಂಬಿಡು ಅವನ್ನ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಇವತ್ತು ಅಂಥ ಒಬ್ಬ ಮುಖ್ಯಮಂತ್ರಿ, ಬಹುಶಃ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಎಸ್ ಎಂ ಕೃಷ್ಣ ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನಗಳೆಲ್ಲ ನೆನೆಸ್ಕೊಂಡು ಇವತ್ತು ನಾವು ಅವರನ್ನು ದೂರ ಮಾಡ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಈ ನಾಡಿನ ಧೀಮಂತ ಮುಖ್ಯಮಂತ್ರಿ ಅಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಬಹುಶಃ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಅವ್ರು ಪಟ್ಟಂಥ ನೋವು, ಆ ಕಷ್ಟ, ಆ ದಿನಗಳನ್ನು ನೆನೆಸ್ಕೊಂಡ್ರೆ ಇವತ್ತು ಬಹಳ ಕಷ್ಟ ಆಗುತ್ತೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ರಾಜ್ಕುಮಾರ್ ಅವರು, ಎಸ್ ಎ ಗೋವಿಂದರಾಜ್ ಅವರು, ನಾಗಪ್ಪ ಇವರೆಲ್ಲ ಜೀವಂತವಾಗಿ ಈ ನಾಡಿಗೆ ಬರಬೇಕಾಗಿದ್ದರೆ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕಾರಣ. ಅವೆಲ್ಲವನ್ನು ನೆನೆಸ್ಕೊಂಡು ಇವತ್ತು ಎಷ್ಟು ಕಷ್ಟಪಟ್ಟರು ರಾಜ್ಕುಮಾರ್ ಅವ್ರನ್ನ ಉಳಿಸ್ಕೊಂಬರೋದಕ್ಕೆ ಅನ್ನೋದು ನಮ್ಮೆಲ್ರಿಗೂ ಹೇಳಲೇಬೇಕಾಗುತ್ತೆ. ನಾನು ಆಗಲೇ ಹೇಳಿದೆ, ಇಂಥ ಮುಖ್ಯಮಂತ್ರಿ ಎಂತೆಂಥ ಅಧಿಕಾರಿಗಳನ್ನು ಅಲಂಕರಿಸಿದರು, ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದರು, ITBT ತಂದಂಥ ಮಹಾನ್ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ನಾನು ಒಂದು ತಿಂಗಳ ಹಿಂದೆ ಅವರನ್ನು ನೋಡಿದೆ. ನಾನು ಕೇಳಿಕೊಂಡೆ ಭಗವಂತನಲ್ಲಿ, ಈ ನೋವನ್ನು ಅವರು ಕೊಡಬೇಡಪ್ಪ, ಬೇಗ ಕರ್ಕೊಂಬಿಡು ಅವನ್ನ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಇವತ್ತು ಅಂಥ ಒಬ್ಬ ಮುಖ್ಯಮಂತ್ರಿ, ಬಹುಶಃ ರಾಜ್ಕುಮಾರ್ ಅವ್ರಿಗೆ ಭಾಳ ಪ್ರೀತಿ ಎಸ್ ಎಂ ಕೃಷ್ಣ ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ದಿನಗಳೆಲ್ಲ ನೆನೆಸ್ಕೊಂಡು ಇವತ್ತು ನಾವು ಅವರನ್ನು ದೂರ ಮಾಡ್ಕೊಂಡಿದ್ವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ.